ಡಿಕೆಶಿಗೆ ಮಣ್ಣು ಮುಕ್ಕಿಸಲು ಎಚ್ಡಿ ಕುಮಾರಸ್ವಾಮಿ ರಣತಂತ್ರ. ಸಿಎಂ ಡಿಕೆಗೆ 10 ಟೆನ್ಷನ್ ತಂದಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ಗೆ ಮಣ್ಣು ಮುಕ್ಕಿಸಲು ಎಚ್ಡಿ ಕುಮಾರಸ್ವಾಮಿ ರಣತಂತ್ರ. ಸಿಎಂ ಡಿಕೆಗೆ 10 ಟೆನ್ಷನ್ ತಂದಿಟ್ಟಿರೋ ಮಾಜಿ ಮುಖ್ಯಮಂತ್ರಿ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ನಾಳೆ ನಡೆಯಲಿದೆ ಅಸಲಿ ಆಟ. ಗೆಲ್ಲೋದ್ಯಾರು ಬೀಳೋದ್ಯಾರು. ಡಿಕೆಶಿಗೆ ಮಣ್ಣು ಮುಕ್ಕಿಸಲು 10 ಶಾಕ್ ಕೊಡಲಿದ್ದಾರೆ ಎಚ್ಡಿಕೆ. ಎಚ್ಡಿ ಕುಮಾರಸ್ವಾಮಿ ಹೂಡಿದ ದಾಳ ಕಂಡು ಬೆಚ್ಚಿ ಬಿದ್ದ ಕಾಂಗ್ರೆಸ್. ಜೆಡಿಎಸ್ನ ಗೋವಿಂದರಾಜು ಗೆಲ್ಲಿಸಲು ಎಚ್ಡಿಕೆ ರಣತಂತ್ರವನ್ನ ರೂಪಿಸಿದ್ದಾರೆ. ಕಾಂಗ್ರೆಸ್ನ 10 ಶಾಸಕರಿಗೆ ಗಾಳ ಹಾಕಿದ್ದಾರಂತೆ ಕುಮಾರಸ್ವಾಮಿ. ಬೇಕಾಗಿರೋದು 7 ಶಾಸಕರ ಬಲ. ಗಾಳ ಹಾಕಿರುವುದು 10 ಶಾಸಕರಿಗೆ. ಕುಮಾರಸ್ವಾಮಿ ಆಪರೇಷನ್ ಭಯಕ್ಕೆ ಕೈ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿರುವಂತದ್ದು. ಡಿಕೆಶಿಗೆ ಮಣ್ಣು ಮುಕ್ಕಿಸಲು ಎಚ್ಡಿ ಕುಮಾರಸ್ವಾಮಿ ರಣತಂತ್ರವನ್ನ ರೂಪಿಸಿರೋದು. ಸಿಎಂ ಡಿಕೆಗೆ 10 ಟೆನ್ಷನ್ ಅನ್ನ ತಂದಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಅನ್ನುವಂಥದ್ದಾಗಿರುವಂಥದ್ದು. ನಡೆಯಲಿದೆ ಅಸಲಿ ಆಟ. ಗೆಲ್ಲೋದ್ಯಾರು ಬೀಳೋದ್ಯಾರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಡಿಕೆಶಿಗೆ ಮಣ್ಣು ಮುಕ್ಕಿಸಲು 10 ಶಾಕ್ ಕೊಡಲಿದ್ದಾರೆ ಎಚ್ಡಿಕೆ. ಎಚ್ಡಿ ಕುಮಾರಸ್ವಾಮಿ ಹೂಡಿದ ದಾಳ ಕಂಡು ಈಗ ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ. ಜೆಡಿಎಸ್ನ ಗೋವಿಂದರಾಜು ಗೆಲ್ಲಿಸಲು ಎಚ್ಡಿಕೆ ರಣತಂತ್ರವನ್ನ ರೂಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 10 ಟೆನ್ಷನ್ ಅನ್ನ ಕೊಟ್ಟಿರುವಂತದ್ದು ಎಚ್ಡಿಕೆ ರಣತಂತ್ರವನ್ನ ರೂಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮಣ್ಣು ಮುಕ್ಕಿಸುವುದಕ್ಕೆ ಡಿಕೆಶಿಗೆ 10 ಟೆನ್ಷನ್ ಅನ್ನ ತಂದಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಪರಿಷತ್ನಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಈಗ ಆಗಿರುವಂಥದ್ದು ಅಸಲಿ ಆಟ ಶುರುವಾಗಿದೆ. ಗೆಲ್ಲೋದು ಯಾರು ಬೀಳೋದು ಯಾರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಆಗ್ತಾ ಇದೆ. ಡಿಕೆಶಿಗೆ ಮಣ್ಣು ಮುಕ್ಕಿಸುವುದಕ್ಕೆ 10 ಶಾಕನ್ನು ಕೊಡಲಿದ್ದಾರಂತೆ ಎಚ್ಡಿಕೆ. ಕುಮಾರಸ್ವಾಮಿ ಅವರು ಹೂಡಿರುವಂತಹ ದಾಳವನ್ನ ಕಂಡು ಸ್ವತಃ ಕಾಂಗ್ರೆಸ್ ಪಕ್ಷ ದಂಗಾಗಿದೆ. ಜೆಡಿಎಸ್ನ ಗೋವಿಂದರಾಜು ಅವರನ್ನು ಗೆಲ್ಲಿಸಲೇಬೇಕು ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ರಣತಂತ್ರವನ್ನ ರೂಪಿಸಿದ್ದಾರೆ. ಪಣವನ್ನ ತೊಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲೇಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ 10 ಟೆನ್ಷನ್ ಅನ್ನ ಕೊಟ್ಟಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ. ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಗೋವಿಂದರಾಜು ಅವರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಜೆಡಿಎಸ್ನ 3 ಶಾಸಕರಿಂದ ಅಡ್ಡ ಮತದಾನದ ಭೀತಿ. ಅದೇ ಕಾರಣಕ್ಕೆ 10 ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. 2.5 ವರ್ಷದಿಂದ ಮಂತ್ರಿಯಾಗಲು ಕಾಯ್ತಾ ಇರುವವರು. ಮಂತ್ರಿಗಿರಿ ಸಿಗದೆ ಬೇಸತ್ತ ಶಾಸಕರೇ ಈಗ ಎಚ್ಡಿಕೆ ಅವರು ಟಾರ್ಗೆಟ್ ಮಾಡಿರುವಂತದ್ದು. ಜೆಡಿಎಸ್ಗೆ ವೋಟ್ ಹಾಕಿ ಡಿಕೆಶಿಗೆ ಪಾಠ ಕಲಿಸಿ ಅಂತ ಹೇಳಿದ್ದಾರಂತೆ. ಬೇಸರದಲ್ಲಿರೋ ಶಾಸಕರಿಗೆ ಕುಮಾರಸ್ವಾಮಿ ಆಫರ್ ಕೊಟ್ಟಿರುವಂತದ್ದು. ಕರೆ ಮಾಡಿ ಆಫರ್ ಕೊಟ್ಟಿದ್ದಾರಂತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಈ ಮಧ್ಯೆ ಜೆಡಿಎಸ್ನಿಂದಲೂ ರೆಸಾರ್ಟ್ ಪಾಲಿಟಿಕ್ಸ್ ಆಗಿದೆ. ಡಿಕೆ ರಿವರ್ಸ್ ಆಪರೇಷನ್ ಭಯಕ್ಕೆ ಎಚ್ಡಿಕೆ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿದ್ದಾರೆ. ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಡಿಕೆಶಿಗೆ ಮಣ್ಣು ಮುಕ್ಕಿಸಲು ಎಚ್ಡಿಕೆ ರಣತಂತ್ರವನ್ನ ರೂಪಿಸಿರುವಂಥದ್ದು. ಈಗ ಅಡ್ಡ ಮತದಾನದ ಭೀತಿ ಎರಡೂ ಪಕ್ಷಕ್ಕಿದೆ. ಜೆಡಿಎಸ್ಗೂ ಇದೆ, ಕಾಂಗ್ರೆಸ್ಗೂ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಡಿಕೆ ಶಿವಕುಮಾರ್ ಅವರ ಅವರ ನಡೆಗೆ ಬೇಸರ ವ್ಯಕ್ತಪಡಿಸಿರ್ತಾರಲ್ಲ, ಆ ಒಂದು ಶಾಸಕರನ್ನ 10 ಶಾಸಕರು ಮಂತ್ರಿಗಿರಿ ಸಚಿವಗಿರಿ ಸ್ಥಾನದ ಆಕಾಂಕ್ಷಿಗಳು ಏನಿರ್ತಾರಲ್ವ, ಬೇಸರವಾಗಿರುತ್ತಲ್ಲ, ಸಚಿವ ಸ್ಥಾನ ಸಿಗದೆ ಇರ್ತಾರಲ್ಲ, ಅವರನ್ನ ಗಾಳ ಹಾಕಿರುವಂಥದ್ದು ಎಚ್ಡಿ ಕುಮಾರಸ್ವಾಮಿ. 10 ಶಾಸಕರನ್ನ ಬರೋಬ್ಬರಿ ಸಂಪರ್ಕ ಮಾಡಿರುವಂಥದ್ದು. ನಿಮಗೆ ಒಂದು ಪಾಠವನ್ನ ಕಳಿಸಿ, ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಇದೇ ಒಂದು ಪಾಠವನ್ನ ಕಲಿಸಬೇಕು, ಇದೇ ನಿಮಗೆ ಸಿಕ್ಕಿರೋ ಚಾನ್ಸ್ ಅಂತ ಹೇಳಿರುವಂಥದ್ದು. ಕರೆ ಮಾಡಿ ಅವರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ.